ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಚಾಲಕ ಮಾನವೀಯತೆಯನ್ನು ಮೆರೆದಿದ್ದು ಇಡೀ ಕ್ಷೇತ್ರದ ಜನರ ಗಮನವನ್ನು ಸೆಳೆದಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೇಸಂದ್ರ ಗ್ರಾಮದ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಭುವನ್ ಹಾವು ಕಚ್ಚಿದ ಪರಿಣಾಮ ತೀವ್ರವಾಗಿ ಅಸ್ವಸ್ಥರಾಗಿದ್ದು ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲು ಅಮ್ಮ ಆಂಬ್ಯುಲೆನ್ಸ್ ಕರೆಯಲಾಗಿತ್ತು. ಆಂಬ್ಯುಲೆನ್ಸ್ ಚಾಲಕ ಸುನೀಲ್ ಭುವನ್ರನ್ನ ಆಸ್ಪತ್ರೆಗೆ ಸಾಗಿಸುತ್ತಿದ್ದರು. ಆದರೆ ಮಾರ್ಗ ಮಧ್ಯೆ ನಂದಿ ಮೆಡಿಕಲ್ ಕಾಲೇಜು ಬಳಿ ಕಾರು ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಚಲಪತಿ ಪಕ್ಕ ಗವಿಗಾನಹಳ್ಳಿ ಮೂಲದ ಮುನಿರಾಜು ಎಂಬ ಬೈಕ್ ಸವಾರ ರಕ್ತದ ಮಡುವಿನಲ್ಲಿ ಬಿದ್ದು ತೀವ್ರ ಗಾಯಗೊಂಡಿದ್ದನ್ನು ಆಂಬ್ಯುಲೆನ್ಸ್ ಚಾಲಕ ಸುನೀಲ್ ಮಾನವೀಯತೆ ಮೆರೆದಿದ್ದಾರೆ. మాకు ఒకటే వస్తూ ఉండేది, సింగిల్గా వస్తూ ఉంటుంది కదా, కొనుక్కోయి వస్తూ ఉంటే మొదలు లేకుండా చెప్తా ఉంటారు. వచ్చి మాకు సపోర్ట్ చేయాలి అంటే మురాజు అని చెప్పి దళంపూర్ రోడ్డు కొనుక్కోతున్నాము డైలీ. అక్కడి నుంచి మామూలుగా వచ్చినట్లు వస్తూ ఉంటే వచ్చి కారు రోడ్డు టచ్ చేసుకొని అంతే నాకు మొదలు అవడు ఎవరో మేకల మైసెట్ లెవెల్లో వచ్చి ఎత్తుకొని నన్ను అంబులెన్స్కి అమ్మ అంబులెన్స్కి ఫోన్ చేసి తోడుకొని వచ్చినాను. అంతే ఇంతకు వచ్చినప్పటికీ నాకు బాగేపల్లి నుంచి ఇక్కడ వస్తూ ఉంటాను ఇంటికి. అదే ఇంట్లో వస్తూ ఉంటాను. ಅಪಘಾತದ ತೀವ್ರತೆಯನ್ನು ಅರಿತ ಚಾಲಕ ಸುನೀಲ್ ಸಮಯ ವ್ಯರ್ಥ ಮಾಡದೆ ಗಾಯಗೊಂಡಿದ್ದ ಮುನಿರಾಜನನ್ನ ಕೂಡ ಅದೇ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ದರು. ಆಗಲೇ ಹಾವು ಕಚ್ಚಿದ ಭುವನ್ನ ಜೀವ ಉಳಿಸುವಷ್ಟರಲ್ಲಿ ಮತ್ತೊಬ್ಬ ಗಾಯಾಳುವನ್ನ ಸಹಜವಾಗಿ ರಕ್ಷಿಸುವ ಹೊಣೆತನವನ್ನು ನಿಭಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಗಾಯಾಳುವನ್ನ ಕರೆದೊಯ್ಯಲು ಬೇರೆ ಯಾವುದೇ ವಾಹನಗಳ ವ್ಯವಸ್ಥೆ ಇಲ್ಲದ ಕಾರಣ ಆಂಬ್ಯುಲೆನ್ಸ್ ಡ್ರೈವರ್ ಸೂಕ್ತ ಸಮಯದಲ್ಲಿ ತಾವು ಮಾಡಿದ ಕೆಲಸದಿಂದ ಇಬ್ಬರ ಪ್ರಾಣ ಉಳಿಸಿದ ಮಹತ್ ಕಾರ್ಯ ಮಾಡಿದ್ದಾರೆ. ಇನ್ನು ಚಾಲಕ ಸುನೀಲ್ ಮಾನವೀಯತೆ, ಸಮಯ ಪ್ರಜ್ಞೆ, ಧೈರ್ಯ ಮತ್ತು ಸೇವಾ ಮನೋಭಾವಕ್ಕೆ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ. ಅವರ ಸಮಯ ಪ್ರಜ್ಞೆ ಮತ್ತು ಮಾನವೀಯತೆಗೆ ನಾವು ಏನು ಕೊಟ್ಟರೂ ಸಾಲದು ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. PSC ಪೇರೆಸಂದ್ರ ಸುನೀಲ್ ಅವರ ಆತ್ಮೀಯ ಹಾಗಾಗಿ ಬೆಸ್ಟ್ ಕಂಪ್ನಿಯಲ್ಲಿ ಅಡುಗೆ ಭಟ್ರಾದಂಥ ಭುವನ್ ಅನ್ನೋರು ಕೆಲಸ ಮಾಡ್ತಿದ್ರು. ಆಟೋಮೆಟಿಕ್ ಆಗಿ ಸಂಡೇ ಇವತ್ತು ರಜೆ ಇತ್ತು. ಮಾರ್ಕೆಟಲ್ಲಿ ನಮ್ಮ ಪೇರೆಸನ್ ಮಾರ್ಕೆಟಲ್ಲಿ ಹೋಗೋವಾಗ ಆಟೋಮೆಟಿಕ್ ಹಾವು ಕಚ್ಚಿಬಿಟ್ಟಿದೆ ಅಂತ ಹೇಳಿ ನಾವು ಯಾರೂ ನೋಡಿಲ್ಲ. ಹಾವು ಕಚ್ಚಿ ಇಮಿಡಿಯೇಟ್ ಆದಾಗ ನಮ್ಮ ಸುನೀಲ್ ಅವ್ರಿಗೆ ಫೋನ್ ಮಾಡಿದ್ವಿ. ಆಂಬುಲೆನ್ಸ್ ತುಂಬ ಸಹಕಾರದಿಂದ ಇಮಿಡಿಯೇಟ್ಲಿ ಬಂದುಬಿಟ್ಟು ತುಂಬ ಹೆಚ್ಚು ಕಮ್ಮಿ ತುಂಬ ಸೀರಿಯಸ್ ಆಗಿತ್ತು. ಸೀರಿಯಸ್ ಆಗೋ ಪಾಯಿಂಟಲ್ಲಿ ಅದನ್ನ ಹಾಕ್ಕೊಂಡು ನಾವು ಬೆಸ್ಟ್ ಕಂಪ್ನಿ ಒಂದು 4 ಜನ ಹಾಕ್ಕೊಂಡು ಮತ್ತೆ ಬರೋವಾಗ KNR ಹತ್ರ ಮತ್ತೆ ಈಗ ಇತ್ತು ಆಕ್ಸಿಡೆಂಟ್ ಮಾಡ್ಕೊಂಡು ಒಬ್ಬನೇ ಬಿದ್ದೋಗ್ಬಿಟ್ಟಿದ್ದ. ಜನ ಸುಮ್ಮನೆ ನೋಡ್ತಿದ್ರು. ನಮಗೆ ಮಾನವೀಯತೆಯಿಂದ ನಾನು ಆಂಬುಲೆನ್ಸ್ ಏನು ನಿಲ್ಸಪ್ಪ, ಅವರು ನಮಗೆ ಒಳ್ಳೆಯವರೇ ಅಂತ ಹೇಳ್ಬಿಟ್ಟು ಇದನ್ನ ನಾವು ನಮ್ಮ ಸುನೀಲ್ ಅವರು ಡ್ರೈವರ್ನ ಇಬ್ಬರು ಹಾಕ್ಕೊಂಡು ಮತ್ತೆ ಅದನ್ನು ಬುಕ್ ಮಾಡಿಲ್ಲ. ಇಲ್ಲ ಸರ್ ನಂಗೆ ಕಂಪ್ಲೇಂಟ್ ಆಗುತ್ತೆ, ಬುಕ್ ಮಾಡಿರಬೇಕಾಯಿತು, ಇಲ್ಲ ಹಾಕೊಳ್ಳೋಂಗಿಲ್ಲ, ನಂಗೆ ತೊಂದರೆ ಆಗುತ್ತೆ ಅಂತ ನಮ್ಮ ಸುನೀಲ್ ಹೇಳಿದ್ಮೇಲೆ ಇಲ್ಲ ಮಾನವೀಯತೆ ದೃಷ್ಟಿಯಿಂದ ನಾನು ಫಸ್ಟ್ ಹಾಕೋಬೇಕಂತ ಹೇಳ್ಬಿಟ್ಟು ಇಬ್ಬರು ಹಾಕ್ಕೊಂಡು ಇಬ್ಬರು ಪೇಷಂಟ್ ಹಾಕ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಸ್ಪತ್ರೆಗೆ ಹಾಕೋಬಂದ್ವಿ. ಮಾನವೀಯತೆ ಬಂದಾಗ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ತುಂಬ ಧನ್ಯವಾದಗಳು. ಅಮ್ಮ ಆಂಬ್ಯುಲೆನ್ಸ್ ಇದಕ್ಕೋಸ್ಕರ ನಮ್ಮ ಇವತ್ತು ಧನ್ಯವಾದಗಳು. ಅಲ್ಲಿ ಫಸ್ಟ್ ಏಡ್ ಅಂದಾಗ ಮತ್ತು ನರ್ಸು ಮತ್ತು ಆಮೇಲೆ ಆ ಲೆಟೆಡ್ಗಳೆಲ್ಲ ತುಂಬ ನಮಗೆ ಹೆಲ್ಪ್ ಮಾಡಿದ್ರು. ಬಂದಿದ ತಕ್ಷಣ ಇಮಿಡಿಯೇಟ್ಲಿ ಡಾಕ್ಟ್ರುಗಳು ಮತ್ತು ನರ್ಸುಗಳೆಲ್ಲ ಕಂಪ್ಲೀಟ್ ಆಗಿ ಇವಾಗ ಇಬ್ಬರು ಅಡ್ಮಿಟ್ ಮಾಡಿ ಇಬ್ಬರು ಸ್ವಲ್ಪ ಸ್ಟಡಿ ಮಾಡಿ ಚೆನ್ನಾಗಾಗಿದ್ದಾನೆ. ಇತ್ತು ಆ ಸ್ಕೂಟರ್ ಅಲ್ಲೇ ಬಿದ್ದೋಗ್ಬಿಟ್ಟಿದೆ, ಟೀ ಕೊಟ್ಟಿದ್ದೀವಿ. ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಸುನೀಲ್ ಅವರು. ನಾವೆಲ್ಲ ಮಾನವೀಯತೆಯಿಂದ ಕಂಪ್ಲೀಟ್ ಆಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳಂತ ನಾನು ಪದೇ ಹೇಳ್ತೀನಿ.